ಗರ್ಲ್ಸ್ ಬಂದಿದೀವಿ ಟ್ರಿಪ್ಪಿಗೆ ಇಲ್ಲ ಬರೀ ಗರ್ಲ್ಸ್ ಬಂದಿದೀವಿ ಟ್ರಿಪ್ಪಿಗೆ ಅನ್ನೋದು ರಿಯಲ್ ಗೊತ್ತಿಲ್ಲ. ಎಲ್ಲ ರೈನ್ ಕೋಟ್ ತಗೊಳ್ತಾ ಇದೀವಿ, 2 ಮಿಸ್ ಆಗ್ತಿತ್ತು. ಓ ಇಲ್ಲಿ ಏನೋ ನಡೀತಿದೆ, ಸಮಥಿಂಗ್ ಸಮಥಿಂಗ್. ಹೇ ಗೈಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ಮತ್ತೆ ಟ್ರಾವೆಲ್. ಸೊ ಇದು ಲೈಕ್ ಸಡನ್ ಪ್ಲಾನ್, ಎಲ್ಲ ಸ್ಟೋರಿ ಆಮೇಲೆ ಹೇಳ್ತೀನಿ. ಸೊ ಕಾಲೇಜ್ ಫ್ರೆಂಡ್ ಜೊತೆ ಟ್ರಿಪ್ಪಿಗೆ ಹೋಗ್ತಿದ್ದೀನಿ. ಲಿಟ್ರಲಿ ಅವ್ರನ್ನ ಮೀಟ್ ಮಾಡಿದೆ 5 years ಆಗಿದೆ. ಸೊ ಇವಾಗೆಲ್ಲ 5 ವರ್ಷ ಆದ್ಮೇಲೆ ಸಿಗ್ತಿದೀವಿ. ಸೊ ಇನ್ನು ಎಲ್ಲ ಬರ್ತಿದ್ದಾರೆ. ಇವಾಗ ನಾನು ಇದಕ್ಕೆ ಹೋಗ್ಬೇಕು, ಇನ್ನು ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಸೊ ಆಟೋ ಬುಕ್ ಮಾಡಿದೀನಿ, ಬರ್ತಿದೆ. ಹಾಗೆ ನಮ್ದು ಏನ್ ಗೊತ್ತಾ ಗೈಸ್, ನಾವ್ ಯಾವಾಗ್ಲೂ ಪ್ಲಾನ್ ಮಾಡಿ ಇವಾಗ ಎಕ್ಸಿಕ್ಯೂಟ್ ಮಾಡ್ತಿದೀವಿ ಅಂತ ಏನಿಲ್ಲ. May 13 ಮೆಸೇಜ್ ಮಾಡಿದ್ರು ಟ್ರಿಪ್ಪಿಗೆ ಹೋಗೋಣ ಎಲ್ಲ ಕಾಲೇಜ್ ಫ್ರೆಂಡ್ಸ್ ಅಂತ. ಸೊ ನಾನು ಟ್ರಿಪ್ಪಿಗೆ ನಾನು ನೋವೇ ಅನ್ನಲ್ಲ. ಸೊ ಓಕೆ ಅಂತ ಅಂದೆ. ಸೊ ಎಲ್ಲ ಡಿಸೈಡ್ ಮಾಡಿ ಫಸ್ಟ್ ಗೋಕರ್ಣ ಹೋಗೋಣ ಅಂತ ಅಂದ್ರು. ನಾನು ಆಲ್ರೆಡಿ 3 to 4 times ಹೋಗಿದ್ದೆ, ನಾನು ಏನೇ ಮಾಡಿದ್ರು ಬರಲ್ಲ ಅಂದೆ. ಸೊ ಇವಾಗ ಎಲ್ಲಿ ಹೋಗ್ತಿದೀವಿ ಅಂತ ಇವಾಗ ಹೇಳಲ್ಲ ನಾನು. ಹೌದು, ತಮ್ಮನೇಲಿ ಗೊತ್ತಾಗ್ಬಿಟ್ಟಿರುತ್ತೆ, ಬಟ್ ಸ್ಟಿಲ್ ಲಾಸ್ಟ್ ತನಕ ಸಸ್ಪೆನ್ಸ್ ಇಟ್ಕೊಂಡಿರ್ತೀನಿ. ಸೊ ಫೈನಲಿ ಒಂದ್ ಪ್ಲೇಸಿಗೆ ಡಿಸೈಡ್ ಮಾಡಿದೆ. ನಾನು ಒಂದೇ ಒಂದ್ಸಲ ಹೋಗಿದ್ದೀನಿ. ಗೆಸ್ ಮಾಡ್ತೀರಿ, ಮುಂದೆ ಗೊತ್ತು, ಮೇ ಬಿ ತಮ್ಮನೆಲ್ಲ ಗೊತ್ತಾಗತ್ ಬಿಡಿ, ಗೆಸ್ ಮಾಡಿ. ಸೊ ಇದೇ ವ್ಲಾಗ್ಲೇ ಗೊತ್ತಾಗುತ್ತೆ ನಿಮ್ಗೆ ಎಲ್ಲಿ ಹೋಗ್ತಿದ್ದೀನಿ ಅಂತ. ನಾನು ಒಂದೇ ಒಂದ್ಸಲ ಹೋಗಿದ್ದೀನಿ ನನಗೆ. ಸೊ ನಂದು ಆಟೋ ಬಂತು, ಬನ್ನಿ. ಇನ್ನೊಂದೇನ್ ಗೊತ್ತಾ ಗೈಸ್, ಮರ್ಕಾಲದಲ್ಲಿ ರೆಡ್ ಲೈನ್ ಅಲರ್ಟ್ ಆಗಿದೆ, ಬೀಚಸ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ನಾವು ಹೋಗಟ್ಟೆ ನೀರ್ ಅನ್ಕೊಂಡು ಗೊತ್ತಾ ಏನಿದೆ, ಆಲ್ರೆಡಿ ಎಷ್ಟ್ ಬೇಗ ಪ್ಲಾನ್ ಮಾಡ್ಬಿಟ್ವಿ ಅನ್ಕೊಂಡ್ವಿ. ನೋಡಿದ್ರೆ ಮರ್ಕಾಲದಲ್ಲಿ ರೆಡ್ ಲೈನ್. ಅದು ಹೋಗ್ತಿದೀವಿ ಫ್ರೆಂಡ್ಸ್ ಅಲ್ವಾ, ಮಜಾ ಇದ್ದೇ ಇರುತ್ತೆ ಅಂತ. ನೋಡೋಣ ಹೇಗಿದೆ ವೆದರ್ ಅಂತ. ಒಟ್ಟು ನಮ್ಗೆ 2 days ಇಂದ ಇನ್ಫಾರ್ಮೇಶನ್ ಬಂದಿರೋದು ಸೊಟ್ಟದ್ ಮಳೆ ಬಂದಿದೆ, ನೈಟ್ ಎಲ್ಲ ಮಾರ್ನಿಂಗ್ ಎಲ್ಲ ಬಂದಿದೆ ಅಂತ, ವೇವ್ಸ್ ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಒಟ್ಟು ಹೊಡ್ತಿದ್ದೀವಿ. ಎಲ್ಲಾರು ಸಿಕ್ಕದ್ಮೇಲೆ ಕಂಟಿನ್ಯೂ ಮಾಡ್ತೀವಿ. ಸೊ ಗೈಸ್, ಎಲ್ಲರೂ ಬಂದಾಯ್ತು, ಗರ್ಲ್ಸ್ ಮಾತ್ರ ಬಂದು ಕೂತಿದ್ದೀವಿ, ಬಾಯ್ಸ್ ಆಕ್ಷನ್ ಇಟ್ಟಿದ್ದಾರೆ. ಸೊ ಇಷ್ಟಾಗ ಹೇಳ್ಬಿಟ್ಲು, ಲಾಸ್ಟ್ ಅಲ್ಲಿ ಹೇಳ್ಬೇಕು ಶಿಕ್ತಿ ಅಲ್ಲ ತಳ್ಪದ್ಮೇಲೆ. ಪರವಾಗಿಲ್ಲ ಸ್ಪಂದು, ನಿಮ್ಗೆ ಸ್ಟಾರ್ಟಿಂಗ್ ಹೇಳ್ತೀನಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಗೈಸ್ ಸಕ್ಕತ್ ಬಂದಿರುತ್ತೆ, ಬರ್ತಾನಂತ ಹೇಳು. ಚಿಪ್ಸ್ ಕುರ್ಕುರೆ ಲೇಸ್ ಏನಾದ್ರು ತಗೋಬಾ ಅಂತ ಊಟನೇ. ನಮ್ದು ಇದೆರಡು ಇನ್ನ ಇಬ್ರು ಮುಂದೆ ಹೋಗ್ಬೇಕಂತ ಹೇಳಿದಾರೆ. ಯಾಕಂದ್ರೆ ನಾವು ಲಾಸ್ಟ್ ಮೂಮೆಂಟ್ ಅಲ್ಲಿ ಬುಕ್ ಮಾಡಿರೋದ್ರಿಂದ ಇಲ್ಲಿ ಕ್ಯಾಟಿಕ್ ಆಗಿದೆ. ಸೊ ನೋಡೋಣ ಲಾಸ್ಟ್ ಮೂಮೆಂಟ್ ಅಲ್ಲಿ ಯಾರ್ಯಾರು ಎಲ್ಲ ಕುತ್ಕೋತಾರೆ ಅಂತ. ಅದು ನಮ್ಗೆ ನಿಲ್ಬೇಕಿತ್ತು, ಅದನ್ನ ಫುಲ್ ಮಾಡಿದ್ವಿ, ಆದ್ರೆ ಆಗಿಲ್ಲ. ಅದು ಬುಕ್ ಎಷ್ಟಾಗಿದೆಯೋ ಅಷ್ಟೇ ಕನ್ಫರ್ಮೇಶನ್ ಆಗಿದೆ ಸದ್ಯ. ಆಮೇಲೆ ಜನರಲ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಎಲ್ಲಿ ಮಾತಾಡ್ತಾ ಇದ್ದಾರೆ ನೆನಪಿಲ್ಲ ಗೈಸ್. ಆಮೇಲೆ ಕಂಟಿನ್ಯೂ ಮಾಡ್ತೀನಿ, ಬಾಯ್. ಯಾರು ಆಚೆಯಿಂದ ಫೋಟೋ ತಗೊಂಡು ಹೋಗ್ಬಿಟ್ಟು ಏನು ಮಾಡ್ತೀಯಾ? ಮುಂದೆನೇ ಹೋಗ್ಬಿಡ್ತೀನಿ. ಎ ಸಿರಿ ಕಾಲ್ 60 ಏನಂತ ಸೇವ್ ಮಾಡೋಣ. ಕಾಫಿ ತುಡು ಕಾಫಿ ಗರಂ ಗರಂ ಕಾಫಿ ಕಾಫಿ ಫಸ್ಟ್ ಹಾಕಿದ್ದೆ ನೀನು ತಗೊಟ್ಟೋದೆಲ್ಲ ಎತ್ತಲ್ಲ ಸುಮ್ಮನೆ ಮೆಸೇಜ್ ಮಾಡ್ತಾರೆ ಇದ್ರು ಕಾಯ್ಕೊಂಡು. ಹಲೋ ಹಲೋ ಐಫೋನ್ ಅವಳಿದು ಅಕ್ಕ ವಾಯ್ಸ್ ಇಳಿತಿದೀವಿ ಎಲ್ಲರೂ ಗೈಸ್. ಸೊ ಗೈಸ್ ಬಂದಾಯ್ತು ಆಲ್ರೆಡಿ, ನೋಡಿ ಮಳೆ ಬರ್ತಿದೆ. ಲಿಟ್ರಲಿ ನಮ್ಗೆ ಲಿಟ್ರಲಿ ಗೊತ್ತಿದ್ದೆ ಇದೆ ವೆದರ್ ಇಲ್ಲಿ ಅಂತ, ಆದ್ರೂ ಬಂದಿದ್ದೀವಿ. ಏನು ಮಾಡ್ತೀವಿ ಅಂತ ನಮ್ಗೆ ಐಡಿಯಾನೇ ಇಲ್ಲ. ಫಸ್ಟ್ ನಮ್ಮ ವಿಲ್ಲಾಗ ಹೋಗ್ಬಿಡ್ತೀವಿ, ಅಲ್ಲಿ ಹೋದ್ಮೇಲೆ ಡಿಸೈಡ್ ಮಾಡ್ತೀವಿ ಏನು ಮಾಡಬೇಕು ಅಂತ. ನನಗೆ ಬೇಡ ಗೈಸ್, ಮಂಗೆ ಕೋಪ ಬರ್ಬಿಡಿ ಆಗೈತೀನಿ. ನಾವು 2 ಆಟೋ ಬುಕ್ ಮಾಡಿದ್ದೀವಿ. ಸೊ ಲೆಟ್ಸ್ ಗೋ. ಇನ್ನು ಎಲ್ಲರೂ ಬರಬೇಕು, 4 ಜನ ಹತ್ಕೊಂಡು 1 2 ಹತ್ತೋ, ನೀನು ಹತ್ತೋ. ಇಲ್ಲಿ ಹತ್ರಿ ಬೇಗ. ಹೆವಿ ಮಳೆ. 4 ಜನ ಹತ್ರಿ ಅಲ್ಲಿ. ಯಾಕ್ರು ಎಲ್ಲರಿದ್ದಾರೆ, ಹೋಗ್ರಿ ಪರವಾಗಿಲ್ಲ. 4 members ಇದ್ದೀವಿ. ಸೊ ಗೈಸ್ ಅಪ್ಪ ಮಾತಾಡ್ತಲ್ಲ, ಟೆನ್ಷನ್ ಹೋಗ್ಬಿಟ್ಟು ಆಮೇಲೆ ಮಾತಾಡ್ತೀವಿ. ಗೈಸ್ ಬಂದಿದ್ದೀವಿ, ಆರಾಮಾಗಿ ನಾನು ನಿಮಗೆ ತೋರಿಸ್ತೀನಿ. ಆಮೇಲೆ ಹೊರಗಡೆ ಹೋಗ್ಬಿಡೋಣ, ಸೆಟಲ್ ಆಗ್ಬಿಡೋಣ, ಪೇಮೆಂಟ್ ಎಲ್ಲ ಆಗ್ಬಿಡ್ಲಿ, ಆಮೇಲೆ ಆರಾಮಾಗಿ ಮಾತ್ರ. ನಂದು ಬ್ಯಾಗ್ ಎತ್ಕೊಂಡು ಹೋದಾ? ಪಟ್ಟ ಅಂತ ಹೇಳೋ ನಂದನ್.
ಮಳೆ ಗೊತ್ತಾಗಿದ್ದೆಲ್ಲ ನಂಗೆ ಗೊತ್ತಾಯ್ತದೆ ನನ್ನ ಬ್ಲಾಗ್ ಇಂಪಾರ್ಟೆಂಟ್ ನನಗೆ ಏ ಅದು ಏನೋ ರೇಗಿಸ್ತಾ ಇದ್ರು ಅದನ್ನ ನಾವು ನೈಟ್ ಡಿಸ್ಕಸ್ ಮಾಡೋಣ. ಇವನು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಟ್ರಿಪ್ ಬಂದಿದ್ಯೋ ಇಲ್ಲ ಕೆಲಸ ಮಾಡಕ್ ಬಂದಿದ್ಯೋ ನೀನು? ಓ ಬ್ಯಾಗ್ ಎತ್ಕೊಳಕ್ ಹೋಗಿದ್ದು ಉದಾರ್ ಮಾಡಿ ಬಂದೆ. ಲೋ ನನ್ಗೆ ಎಷ್ಟಲ್ಲಿ ಹೇಳ್ತಿರೋ ಹೇಳ್ಬೇಡ ನನಗೆ. ನನ್ನ ಬ್ಯಾಗನ್ನ ಎತ್ಕೊಡ್ತೀನಿ ಗೈಸ್, ನನ್ನ ಇಗ್ನೋರ್ ಮಾಡಿ. ಇಲ್ಲಿ 2 ರೂಮ್ ಇದೆ, ಆಮೇಲೆ ತೋರಿಸ್ತೀನಿ. ಓಕೆನಾ? ಕೆಳಗಡೆ ಬಂದರೆ 2 ರೂಮ್ಸ್, ಮೇಲ್ 2 ರೂಮ್ಸ್. ಸೊ ಆರಾಮಾಗಿ ಇಲ್ಲೂ ಇದೆ. ಇದು ಓಲ್ಡ್ ಥಿಂಗ್ ಗೈಸ್, ಮೇಲಿನ ಕೆಳಗಡೆವರೆಗೂ ನಾವೇ ಬುಕ್ ಮಾಡಿಬಿಟ್ಟಿದ್ದೀವಿ. ಸೊ ಓಲ್ಡ್ 2 ಡೇಸಿಗೆ ಮಾಡ್ಕೋಬೇಕಂತ ಇದ್ದೀವಿ. ಸೊ ಏನೋ ಇನ್ನೂ ಒಪ್ಕೋತಾ ಇಲ್ಲ, ನೋಡೋಣ 1 ಡೇ. ಸೊ ಗೈಸ್ ಬೈಕ್ ಥರ ಕಳಿಸಿದ್ದೀನಿ. ಅದು ಬಂದಮೇಲೆ ಅದರಲ್ಲೂ ಮಳೆ ಬರ್ತಿದೆ. ನಮ್ಗೆ ಐಡಿಯಾನಲ್ಲಿ ಇವತ್ತು ಏನು ಮಾಡಬೇಕು ಅಂತ. ಒಂಚೂರು ಮಳೆ ನಿಂತರೂ ನಾವು ಲೈಕ್ ಬೀಚ್ ಸೈಡೆಲ್ಲ ನೋಡ್ಕೊಂಡು ಬರ್ತೀವಿ. ಮತ್ತು ಸ್ಟಿಲ್ ಚಿಲ್ ಔಟ್ ಮಾಡ್ತೀವಿ ಇವತ್ತು ವಿಲ್ಲಾದಲ್ಲಿ ಅಷ್ಟೇ. ಶ್ರುತಿ ಜಗಳ ಮಾಡ್ತಿದ್ದಾರೆ, ನಾವು ಅಡುಗೆ ಮಾಡಬೇಕಂತಾನೆ ಫುಲ್ ಗೋಲ್ ಇಟ್ಕೊಂಡು ಬಂದಿದ್ದೀವಿ. ನೀವು ಬೇಡ ಅವ್ರು ಬೇಡ ಅಂತ ಜಸ್ಟ್ ಮ್ಯಾಗಿ ಕಾಫಿ ಮಾಡ್ಕೊಬೋದು ಅಷ್ಟೇ ಅಂತಿದ್ದಾರೆ. ಅದ್ರೊಳಗೆ ಚಿಕನ್ ಮಾಡ್ತಿರ್ಬೇಕು ಎಲ್ಲ, ಲೈಕ್ ಚಿಕನ್ ಐಟಮ್ಸ್ ಏನೇನಿದೆ ಅದೆಲ್ಲ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಕನ್ವಿನ್ಸ್ ಮಾಡ್ತಿದ್ದಾರೆ, ಅವ್ನು ಕನ್ವಿನ್ಸ್ ಆಗ್ತಿಲ್ಲ. ಏನೋ ಗೊತ್ತಿಲ್ಲ, ತಲೆನೋ ಗೊತ್ತಿದೆ. ನನಗೊಂದು ಯಾವಾಗ ಫ್ರೆಶ್ ಅಪ್ ಆಗ್ತೀನೋ ಅಂತ ಕಾಯ್ತಿದ್ದೀನಿ. ನಾನು ಟ್ರಸ್ಟ್ ಮಾಡಿ ನಾವು ಒಂದ್ಸಲಿ ಕನ್ವಿನ್ಸ್ ಮಾಡಿದೆ ಗೈಸ್ ಕುಕ್ ಮಾಡ್ತೀನಿ ಅಂತ. ಓಕೆನಾ? ಟ್ರಸ್ಟ್ ಮಾಡಿ ನನ್ನ ಅಂದರೆ ನನ್ನ ಗೆಸ್ಟ್ನ ಟ್ರಸ್ಟ್ ಮಾಡಲ್ಲ ಅಂದ, ಅದಕ್ಕೆ ನಾನು ಟ್ರಸ್ಟ್ ಮಾಡಲ್ಲ ಬರ್ತೀನಿ. ವಾಟ್ ಇವ್ ರಾಬರ್ಸ್ ಕೈ ಬಂತೆ. ವಾವ್ ಕ್ಯೂಟಿ ಪಾಯ್ ಎತ್ತು ಕಟ್ಬಿಟ್ಟೆ. ಕೂದಲು ಎಣಿಸ್ಕೊಂಬಂದಿದೆ ನಮ್ಮಮ್ಮನ ಕೈಲಿ. ಸೊ ಕಿಚನ್ ನೋಡಿ ಈ ಥರ ಇದೆ. ಏನೂ ಕ್ಲೀನ್ ಮಾಡಬಾರ್ದು ಅಂತ ಹೇಳಿದರೆ, ಏನೂ ಗಲೀಜು ಮಾಡಬಾರ್ದು ಅಂತ ಹೇಳಿದ್ರೆ ಇನ್ನೊಂದೇನು ಗೊತ್ತಾಗ ಚಿಕನ್ ಮಾಡಬೇಡಿ ಅಂತ. ನಾವು ಮಾಡೇ ಮಾಡ್ತೀವಿ ಅಂತ. ಆಮೇಲೆ ನಾನಂದರೆ ನಾವು ಒಂದೇ ಒಂದಿನ ಸ್ಟೇ ಆಗ್ತೀವಿ, ಇಂದು ರೀಫಂಡ್ ಮಾಡಿಬಿಡಿ ಅಂದೆ. ಆಮೇಲೆ ಇನ್ನೊಂದ್ಸಲ ಕನ್ವಿನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಏನಂತ, ನಾವು ಲಿಟ್ರಲಿ 1 ಡೇ ಮಾಡ್ತೀವಿ, ಏನೇ ಗಲೀಜಾದರೂ ನಾವೇ ರೆಸ್ಪಾನ್ಸಿಬಲ್ ಅಂತ ಹೇಳಿದ್ಮೇಲೆ ಅವನು ಓಕೆ ಫೈನ್ ಅಂತ ಹೇಳ್ದ. ನಾನು ಕನ್ವಿನ್ಸ್ ಮಾಡಿದ್ರಿ ಅಪ್ಪ, ನನಗೆ ಗೊತ್ತಿಲ್ಲ ನಾನು ಎಷ್ಟು ಜನ ಕನ್ವಿನ್ಸ್ ಮಾಡ್ತೀನಿ ಅಂತ. ಎಲ್ಲ ಆಫ್ ಮಾಡಿಬಿಡ್ತೀನಿ ರೀ. ಅಪ್ಪ ನಂಗೆ ಯಾಕೋ ಸ್ಟ್ರೈನ್ ಆಗ್ತಾಯಿದೆ. ಏನೂ ತಿಂದಿಲ್ಲ ಗೈಸ್, ಲಿಟ್ರಲಿ ಎಂಟಿ ಸ್ಟಮಕ್. ನೆನ್ನೆಯಿಂದಲೂ ಏನೂ ತಿಂದಿಲ್ಲ. ಸೊ ಏನು ಒಂದೇ ಎಲ್ಲ ಕಡೆ ಲೈಟ್ ಆಫ್ ಮಾಡ್ಬಿಟ್ಟು ಬರ್ತೀನಿ ರೀ. ಮೇಲೆ ಹೋಗ್ಬಿಡೋಣ ಆರಾಮಾಗಿ. ಅಲ್ಲಿ ಕುತ್ಕೊಂಡು ನಮ್ಮ ಬ್ಯಾಗಲ್ಲಿ ಅಲ್ಲೇ ಬಿಸಾಕಿದ್ದೀವಿ. ಸೊ ಮೇಲೋಗಿ ಒಂಚೂರು ಫ್ರೆಶ್ ಅಪ್ ಆಗೋಕ್ಕೆ ಟ್ರೈ ಮಾಡ್ತೀನಿ. ಅವ್ರು ಗಾಡಿ ತಂದ್ಬಿಟ್ರ ನಮ್ಮ ಬಾಯ್ಸು ಎಲ್ಲರೂ ಗಾಡಿ ತೊಗೊಂಬರಕ್ಕೆ ಕಲ್ಸಿದ್ದೀನಿ. ಈ ಮಳೇಲಿ ಯಾರು ಹೋಗ್ತಾರೆ ತೊಗೊಂಬರೋಕ್ಕೆ ಅಂತ. ಸೊ ಅವ್ರು ಬರೋಷ್ಟರಲ್ಲಿ ಫ್ರೆಶ್ ಅಪ್ ಆಗೋಕ್ಕೆ ಟ್ರೈ ಮಾಡ್ತೀನಿ. ಓಲ್ಡೇ ಇದೆ ಅಲ್ಲ ಬಿಡಿ, ಈ ಥರ ವೆದರ್ ಇದ್ದರೆ ಹೆಂಗೆ ಐಸ್ ಹೋಗೋಕ್ಕಾಗುತ್ತೆ ಆಚೆ. ನನ್ನ ಮೊದಲೇ ನಿಮಗೆ ಗೊತ್ತು, ನನಗೆ ಚಳಿ ಅಂದರೆ ಆಗಲ್ಲ. ನಾನಂತ ಈ ಥರ ವೆದರ್ ಇದ್ರೆ ಆಚೆನೇ ಹೋಗಲ್ಲ. ಅಂದರೂ ಟ್ರಿಪ್ಪಿಗೆ ಬಂದಿದ್ದೀವಲ್ಲ ಅಂತ. ಮಳೆ ಕಡಿಮೆ ಆಯ್ತಾ ಗೈಸ್? ದಾರಿ ಲಿಟ್ರಲಿ ಗೊತ್ತಿಲ್ಲ, ಎಲ್ಲಿ ಏನೂ ಇಲ್ಲ. ಇಲ್ಲಿ ಲೆಫ್ಟಿಗೆ ಹೋಗೋಣ ಬರ್ರೆ. ರೈಟಲ್ಲಿ ಏನು ಇರಲಿಲ್ಲ ಕಂಡ್ರೆ ದಾರಿ ಖಾಲಿ ರೋಡಲ್ಲಿ ಬಂದ್ವಿ. ಸೊ ಲೆಫ್ಟಿಗೆ ಹೋಗೋಣ ಗೈಸ್. ಹೊಟ್ಟೆ ಎಬ್ಬಿ ಹಸಿತಾ ಇದೆ. ನಾವು 3 ಜನ ಅವ್ರು ಏನಂದರೆ ತರ್ತಾರಂತೆ ಮನೇಲಿ, ಇಲ್ಲಿ ನಾವು ಇಲ್ಲೇ ಮಾಡ್ಕೊಂಡು ತಿನ್ನೋಣ, ನಮ್ಗೆ ಏನು ಚೆನ್ನಾಗಿಲ್ಲ ಇಲ್ಲಿ ಅಂತ ಹೇಳ್ತಿದ್ರು. ಚೆನ್ನಾಗಿಲ್ಲ ಅಂತ ಗೊತ್ತಾಗೋದು ಹೆಂಗ್ ಸಾಧ್ಯ? ಏನೋ ತಿಂದಿದ್ದಾರೆ ಗೈಸ್. ನಾವು 3 ಜನ ಅಬ್ಬೆಪರಿಗೆ ಕೊಡ್ತಾರೆ, ಇವ್ರಿಗೋಸ್ಕರ ವೇಟ್ ಮಾಡ್ತಿದ್ವಿ. ಕಳ್ಸ್ಕೊಟ್ಬಿಟ್ಟು ನಮ್ಮೇ ಏನಂದ್ರು ನೋಡಿ ಗೈಸ್, ಏನು ಚೆನ್ನಾಗಿದೆ ವ್ಯೂ. ಸೊ ಏನು ಮಾತಾಡ್ತಾರೆ, ನಮ್ಗೆ ಹೊಟ್ಟೆ ಹಸಿದೆ ಗೈಸ್. ಏನು ಸಿಗುತ್ತೋ ಇಲ್ಲಿ ಹೋಗ್ತಿದ್ದೀವಿ. ನಮ್ಗೆ ಎಲ್ಲಿ ಏನು ಸಿಗುತ್ತೋ ಚೆನ್ನಾಗಿರೋದು ತಿನ್ಕೊಂಡು ಬರ್ತೀವಿ ಆರಾಮಾಗಿ. ಸುಸ್ತಾಗೋತಾರೆ. ಆಲ್ರೆಡಿ ನನಗೆ 2-3 ಸಾರಿ ಕಾಲ್ ಮಾಡಿದೆ ಮಂಜನ್ಗೆ. ಏನು ಅನ್ಕೊಂಡಿದ್ವಿ, ಒಂದು ಒಳ್ಳೆ ಊಟನೂ ಕೊಡೋಕ್ಕಾಗಲ್ಲ, ಇಷ್ಟು ದೂರ ಬಂದು ಒಳ್ಳೆ ಊಟನೂ ಮಾಡೋಕ್ಕಾಗಲ್ಲ ಅಂದಿದ ತಕ್ಷಣ ಅವನು ಕಟ್ ಮಾಡಿಬಿಟ್ಟೆ ಹಂಗೆ ಅಂದ್ಬಿಟ್ಟು. ಸೊ 2-3 ಸಾರಿ ಕಾಲ್ ಮಾಡಿದಾನೆ. ಕಾಲ್ ಎತ್ತರ ಏನಿಲ್ಲ. ನಾವು ಸುತ್ತಕ್ಕೆ ಹೋಗಿದ್ದೀವಿ, ಅವ್ರು ಬಂದು ನಮಗೋಸ್ಕರ ಕಾಯ್ಲಿ ಇಷ್ಟೇ. ನೀವು ಅಲ್ಲಿ ಕುತ್ಕೊಂಡಿದ್ರೆ ಏನು ಮಾಡ್ತಾಯಿದ್ವಿ ಶಿತಿ ಗೈಸ್? ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಮಸ್ತು. ಏನು ಫನ್ ಮಾಡ್ತಿದ್ವಿ ಗೊತ್ತಾ ನಾವು? ಯಾಕೆ ಯಾಕೆ ನಂದು ಹಾಕೊಳ್ಳಿ, ನಾನು ನಿಂದ ಹಾಕ್ತೀನಿ ಕೂಡ. ಹೊಡೆದಾಕ್ಬಿಡ್ತೀನಿ. ನನ್ನ ಚಿಕ್ಕದಾಗ ದೊಡ್ಡದು ತಗೊಳ್ಳಿ. ಗೈಸ್ ಏನು ಹೇಳ್ತಾ ಇದ್ವಿ ನಾವು ಫನ್ ಮಾಡ್ತಾ ಇದ್ವಿ. ಅಪ್ಪ ಎಷ್ಟು ಸಕ್ಕದಾಗಿರೋದು ಎಕ್ಸ್ಪೀರಿಯನ್ಸ್. ನಾವು ತಿಂದ್ವಿ ಅಂತೀವಿ ಅಷ್ಟೇ. ಬಿಡ್ತೀವೋ ಅಲ್ಲ, ತಿಂದೇ ತಿಂತೀವಿ. ಹುಡುಕ್ತಾ ಇದ್ದೀವಿ, ಬಿಡ್ತಾನೆ ಕೇಳ್ತಾ ಇದ್ದಲ್ಲಿ ಎಲ್ಲರೂ ಇದೆ ನಿಯರ್ ಬೈ ರೆಸ್ಟೋರೆಂಟ್ ಅಂತ. ನಮಗೆ ಎಲ್ಲೂ ಸಿಗ್ತಿಲ್ಲ. ಸೊ ಇನ್ಫಾರ್ಮೇಶನ್ ಕೇಳ್ತಿದ್ದಾಳೆ ಎಲ್ಲಿದೆ ಅಂತ. ಸೊ ನೋಡೋಣ ಇರಿ ಏನಂತ ಡಿಸಿಷನ್ ಮಾಡ್ತಾಳೆ ಅಂತ. ಗೈಸ್ ಇಂಥ ಕಟ್ಟೆಗೆ ಹೋಗ್ತಿದ್ದೀವಿ. ಈ ಥರ ಹೋಗಿಲ್ಲ ನಾನು ಯಾವತ್ತು. ಅದ್ರ ಗೈಸ್ ನನ್ನ ಇವತ್ತು ಗೆಲ್ಲಲೇಬೇಕು ಅಂತ ನಾನು ಹೋಗ್ತಾ ಇದ್ದೀನಿ. ಸೊ ಚೆನ್ನಾಗಿ ತಿನ್ಕೊಂಡು ಬರ್ತೀನಿ ನಾವು.
ಮಾತ್ರ ಗೈಸ್ ಕೆಫೆ ಎಂಟರ್ ಆಗಿದ್ದೀವಿ ಲಿಟ್ರಲಿ ಇವಾಗ ಐ ಕಾಂಟ್ ಇವನ್ ಬಿಲೀವ್ ದಿಸ್ ನಾವು ಹಂಗ್ರಿ ಅಂತ ಬಂದಿದ್ದೀವಿ ಕೆಫೆಗೆ ಸೊ ಆರ್ಡರ್ ಮಾಡಿ ಏನು ಆರ್ಡರ್ ಮಾಡಿದ್ದೀವಿ ಅಂತ ಹೇಳ್ತೀನಿ ಓಕೆ ಗೈಸ್ ಫೋಟೋ ಸೆಕ್ಷನ್ ಸ್ಟಾರ್ಟ್ ಆಗಿದೆ ನಂಗೆ ಯಾಕೋ ಶೀತಿ ಒಟ್ಟೋದ್ನ ಅನಿಸ್ತಾ ಇದೆ ಸೈಡಿಗೆ ಹೋಗಿ ಆ್ಯಪಿನೇನೆ ಶೀತಿ ನಿನಗೆ ಫೋಟೋ ಕರೆಕ್ಟಾಗಿ ಬಂದಿದ್ಯಾ ಹಾಂ ಓಕೆ ರೀಡಿಂಗ್ ಫೋಟೋ ಶೀತಿ ಇದು ಯಾವುದೇ ನೀನು ಕುಡಿತಿರೋದೇ ಅದು ಸನ್ಸೆಟ್ ನಿಂದು ನನ್ನ ಸನ್ರೈಸ್ ಗೈಸ್ ವಾವ್ ಬೇಡ ತೆಗಿಯೋದು ನಿನಗೆ ಯಾಕೋ ನಿನಗೆ ಸೊ ಗೈಸ್ ಟೇಸ್ಟ್ ಮಾಡಿ ನೋಡ್ತೀನಿ ರೀ ಮೇಬಿ ಸನ್ರೈಸ್ ಟೈಮ್ ಸೇಮಾ ಒಂದೇ ಮಿಕ್ಸ್ ಮಾಡಿಬಿಟ್ಟು ಓ ಇದು ಇಷ್ಟನಾ ಓಕೆ ನನಗೆ ಇಷ್ಟ ಇಲ್ಲ ಹೇಳ್ಬೇಕಂದ್ರೆ ಇದು ಯು ನೆವರ್ ಟ್ರೈಡ್ ಮಶ್ರೂಮ್ ಸಮಥಿಂಗಿಂದ ಮಾಡಿರ್ತಾರೆ ಅನ್ಸುತ್ತೆ ಇದು ನನಗೆ ಇಷ್ಟ ಇಲ್ಲ ಆದರೆ ನಾವು ಇಲ್ಲ ಪರವಾಗಿಲ್ಲ ತಿನ್ನು ಏನು ಐ ಡೋಂಟ್ ಲೈಕ್ ಬಟ್ ದೇ ಲೈಕ್ ಸೊ ಆರ್ಡ್ರ್ ಮಾಡಿದ್ದಾರೆ ಟೇಸ್ಟ್ ಮಾಡ್ತೀನಿ ನನಗೆ ಏನು ಇಷ್ಟ ಇಲ್ಲ ಗೊತ್ತಿದೆ ಎಲ್ಲ ಇಷ್ಟ ಆಗುತ್ತೆ ನನಗೆ ಇದೇ ಈ ಕ್ರೀಮಿಗೆಲ್ಲ ಐ ಡೋಂಟ್ ಲೈಕ್ ದಿಸ್ ನಾವು ಆರ್ಡ್ರ್ ಮಾಡಿದ್ವಿ ನಿಮ್ಗೆ ನೆನಪಿರಲಿ ನಾನು ಓದ್ ಬ್ಲಾಗಲ್ಲಿ ನಿಮ್ಗೆ ಗೊತ್ತಿರುತ್ತೆ ಏ ಶಿತಿ ಗೈಸ್ ಚೆನ್ನಾಗಿಲ್ಲ ಆದ್ರೆ ಚೆನ್ನಾಗಿ ಕುಡಿಸ್ತಾ ಇದ್ದೀವಿ ಒಳಗೆ ಬಕ್ರ ಮಾಡಿ ಕಮಾನ್ ಶಿತಿ ಏನಿತ್ತು ಅದರಲ್ಲಿ ಏನಿತ್ತು ಅದರೊಳಗಡೆ ಶುಂಠಿ ಇತ್ತಾ ಹೋಗ್ಬಿಟ್ಟು ಶಿತಿ ಇದು ಇಷ್ಟಕ್ಕೆ ನಿಲ್ಸಿದ್ದೀವಿ ಇದನ್ನು ಮುಗಿಸಿದ್ವಿ ಕಂಟಿನ್ಯೂ ಸ್ಟಾರ್ಟ್ ಆಗುತ್ತೆ ಓ ಇದು ಗೈಸ್ ಅಂದ್ಕೊಂಡು ತೊಗೊಂಡ್ಬಿಡ್ತೀವಿ ಆಮೇಲೆ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತೀವಿ ನಾನು ವೀಡಿಯೋನೇ ಮಾಡ್ಕೊಳ್ಳಿಲ್ಲ ನಾನು ಕ್ಯಾಮ್ರಾ ಸೆಟ್ ಮಾಡ್ಬಿಟ್ಟು ಮಾಡ್ಕೊತೀನಿ ರೀ ಟೇಸ್ಟ್ ಮಾಡಿ ಹೇಳ್ತೀನಿ ರೀ ಸೊ ಎಲ್ಲ ಫುಲ್ ಹಾಕ್ಲಾ ಓಕೆ ದೋಸೆ ಚಿಲ್ಲಿ ಬೇಕಂತೆ ಶಿತಿ ವೀಡಿಯೋ ಮಾಡಿ ನೀನು ನಂಗೆ ಸ್ವಲ್ಪ ಚಿಲ್ಲಿ ಜಾಸ್ತಿ ಬೇಡ ನಮ್ಗೆ ಜಾಸ್ತಿ ಬೇಕು ಓಕೆ ಹಾಕ್ತೀನಿ ಸ್ವಲ್ಪ ಝೂಮ್ ಮಾಡ್ತೀರಾ ಶಿತಿಗೆ ಇಷ್ಟು ಸ್ಪೈಸಿ ನಾನು ಟ್ರೈ ಮಾಡ್ತಾ ಇದ್ದೀನಿ ನನಗೆ ಇನ್ನೂ ಒಂದು ಏನಂತ ಮಶ್ರೂಮ್ ಇಷ್ಟ ಇಲ್ಲ ನನಗೆ ನಾನು ಮಶ್ರೂಮ್ ಪಿಕ್ ಮಾಡಬೇಕು ಆಚೆ ಎಲ್ಲ ಮಶ್ರೂಮ್ ಇದೆ ನನಗೆ ಯಾವುದೂ ಚಿಕನ್ ಇಲ್ಲ ಚಿಕನ್ ಪಕ್ಕದಲ್ಲಿ ಇರೋದು ಬೇಡ ಬಿಡುತ್ತೆ ಟೇಸ್ಟ್ ಮಾಡ್ತೀನಿ ಸೊ ಗೈಸ್ ಗೈಸ್ ಇಟ್ಟಲ್ಲಿ ಯಾರು ಮಾಡಿರ್ತಾ ಇಲ್ಲ ಎಲ್ಲ ಬ್ಯಾಟಿಂಗ್ ಮಾಡ್ತಾ ಇದ್ದೀವಿ ನಾನ್ ಸ್ಟಾಪ್ ಮಾಡಬೇಕು ಟೈಮ್ ಇಲ್ಲ ಅದು ಚಿಕನ್ ಮಶ್ರೂಮ್ ಪಿಜ್ಜಾ ಗೈಸ್ ಆಲ್ಫ್ರೆಡೋ ಪಾಸ್ತಾ ಆಮೇಲೆ ಟೇಸ್ಟ್ ಮಾಡ್ತೀನಿ ಇದು ಇನ್ನೂ ಇದೆ ನನ್ನ ಲಾಸ್ಟ್ ಪೀಸ್ ಓ ನೀವು ಎರಡು ತಿನ್ನಲ್ವಾ ಕಷ್ಟಪಡ್ತಿದ್ದಾಗ ಇದು ಬೈಬಿಡ್ತಾರೆ ನಾನು ಗೈಸ್ ಹೋಗ್ತಿದ್ದೀವಿ ಅಯ್ಯೋ ಪಾಪ ಜೊತೆ ಇಟ್ಕೊಂಡು ನಿಂತವಳೆ ಗೈಸ್ ಸೊ ಇನ್ನೊಂದಷ್ಟು ಪಿಕ್ಚರ್ ಕ್ಲಿಕ್ ಮಾಡಿಕೊಂಡು ಹೊಡೋಣ ಗೈಸ್ ನೋಡಿ ನಮ್ಮ ಪೊಸಿಷನ್ ಹೇಗಿದೆ ಯಾವ ಲೆವೆಲಿಗೆ ಮಳೆ ಬರ್ತಿದೆ ಅವಾಗ ನಾನು ಮನೆಯಿಂದ ಆಚೆ ಹೋಗೋಕ್ಕಾಗಲ್ಲ ಅಂತಿದ್ದೆ ಮಳೆ ಬರ್ತಿದೆ ಅಂತ ನೋಡಿದ್ರೆ ಇಲ್ಲಿವರೆಗೂ ಬಂದ್ಬಿಡ್ತೀವಿ ಬಿಕಾಸ್ ಆಫ್ ಹಂಗ್ರಿ ಓ ಮೈ ಗಾಡ್ ಐ ವಾಸ್ ಸ್ಟಾರ್ವಿಂಗ್ ಗೈಸ್ ಹಾಂ ತಲೆ ಮೇಲೆ ಹಾಕ್ಕೊಂಡಿದ್ದೀನಿ ಅದೇ ತಲೆ ಮೇಲೆ ಹಾಕೊಂಡು ಗೈಸ್ ಎಪ್ಪ ಇದು ತಲೆ ನೋಡ್ತಾ ಇದೆ ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಗೈಸ್ ನಮಗೇನೋ ಬಂದಿದೆ ಗೈಸ್ ನಿಜವಾಗ್ಲೂ ಹೇಳ್ತಿದ್ದೀನಿ ಹೆಂಗೆ ಹೋಗ್ತಿದ್ದೀವಿ ಅಂದರೆ ನನ್ನ ಜನ ಇಲ್ಲಿ ರಿಯಲ್ ಆಗಿ ನಗ್ತಾರೆ ಗೈಸ್ ಇಲ್ಲಿ ನೋಡಿ ಮುಳುಗೋಗಿದೆ ಹೇಳ್ಬೇಕಂತಿದ್ದು ಎಲ್ಲ ನಾವು ಬಾಯ್ಸ್ ಆ್ಯಂಡ್ ಗರ್ಲ್ಸೇ ಬಂದಿದ್ದೀವಿ ಟ್ರಿಪ್ಪಿಗೆ ಇಲ್ಲ ಬರೀ ಗರ್ಲ್ಸೇ ಬಂದಿದ್ದೀವಿ ಟ್ರಿಪ್ಪಿಗೆ ರಿಯಲ್ ಗೊತ್ತಿಲ್ಲ ನಮ್ಮ ಗೈಸ್ ಲೈಫಲ್ಲಿ
ಕೂಡ ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ನಾನು. ಅದೇ ಮಂಜು ಮೇಲೆ ಕೆಲಸ ಬಿಡ್ತೀವಿ. ಲಾಗ್ ಹಾಕಿದ್ದೀನಿ. ಬೀಚ್ ಹಾಕ್ತೀನಿ ತಾನೇ ನೀನೆ. ನಾನು ಪ್ರಾಮಿಸ್ ನೀನು ಬೀಚ್ ಟರ್ನ್ ರೈಟ್ ಅಂತ ಜೋಶಲ್ಲಿ ಬಂದಿದ್ದೀನಿ. ನೋಡ್ರಿ ವಿಲ್ಲಾ ಕರ್ಕೊಂಡು. ನಾನು ಅವಾಗಲೇ ಹೇಳ್ದೆ ಈ ಡ್ರೆಸ್ಸಲ್ಲಿ ಬೇಡ, ಈ ಡ್ರೆಸ್ಸಲ್ಲಿ ಬೇಡ, ಬೇರೆ ಡ್ರೆಸ್ ಚೆನ್ನಾಗಿ ರೆಡಿ ಆಗಿ ಫ್ರೆಶ್ ಅಪ್ ಆಗಿ ಹೋಗೋಣ ಅಂದರೆ ಇವಳು ಏನು ಈ ಡ್ರೆಸ್ಸಲ್ಲಿ ಆಲ್ರೆಡಿ ಒಂದು ಚೂರು ಪಿಕ್ಸ್ ತಗೊಂಡಿದ್ದಾರೆ. ಮೇಬಿ ನಾವು ಪೋಸ್ಟ್ ಮಾಡಲ್ಲ, ಆದ್ರೆ ನಾನು ಚೂರು ಆಲ್ರೆಡಿ ಪಿಕ್ಸ್ ತಗೊಂಡಿದ್ದೀವಿ, ತಿನ್ನಕ್ಕಂತ ಹೋಗಿದ್ದು. ಈ ಡ್ರೆಸ್ಸಲ್ಲಿ ಹೋಗ್ಬೋದು ಅಂತ ಬೀಚಿಗೆ ಹೇಳಿದ್ದೀನಿ, ಫುಲ್ ರೆಡಿ ಆಗ್ಬಿಟ್ಟು ಹೋಗೋಣ ಅಂತ. ಮಾತಾಡಿ ಡಿಸಪಾಯಿಂಟ್ ಹೋಗ್ತಾಳೆ. ಈ ಬೀಚ್ ಅನ್ಕೊಂಬಂದ ನೀನು ಇಷ್ಟೂರ ಪ್ರಾಮಿಸ್ ಅಲ್ಲಿ ಬೀಚ್ ಅನ್ಕೊಂಡೆ ಗೈಸ್. ವಿಲ್ಲಾ ಕರ್ಕೊಂಡ್ಬಂದಿದ್ದೀವಿ, ಆಲ್ರೆಡಿ ನೆಂದೋಗ್ಬಿಟ್ಟಿದ್ದೀವಿ. ಇವಳಿಗೆ ಏನು ಗೊತ್ತಾ ಗೈಸ್, ಬೀಚ್ ಅಂತ ಇದಕ್ಕೆ ಇಷ್ಟು ದೂರ ನಡ್ಕೊಂಡ್ಬಂದವಳೆ. ಇಲ್ಲ ಅಂದಿದ್ರೆ ವಿಲ್ಲಾ ಅಂದಿದ್ದೀವಿ. ಇಲ್ಲೇ ಬನ್ರಿ. ಹಲೋ ಇಲ್ಲಿ ಬನ್ನಿ ಮೇಡಮ್. ವಿಲ್ಲಾ ಅಂದಿದ್ದಿದ್ರೆ ಮಹಾರಾಣಿ ಆಟೋ ಮಾಡೋಣ ಅಂದ್ಲು. ಏನಿಲ್ಲ, ಇಲ್ಲಿಂದ ಎಷ್ಟು ಬೇಗ ಬಂದ್ಬಿಟ್ಟು ಗೊತ್ತಾ. ಹೋಗ್ಬೇಕಾದ್ರೆ ಏನು ಸ್ಟ್ರಗಲ್ ಅನಿಸ್ತು ನಮಗೆ, ರೋಡ್ ಗೊತ್ತಾಗಿದ್ದು ಕನ್ಫ್ಯೂಸ್ ಆಗೋದ್ವಿ. ಬರ್ತಾ ಆರಾಮಾಗಿ ನಡ್ಕೊಂಡ್ಬಂದ್ವಿ. ಕ್ರೇಜಿ ಕ್ರೇಜಿ ಗೈಸ್. ನಮಗಿಲ್ಲ ನೋಡಿ ಒಂದು ಸಕ್ಕದಾಗ ಕಾಣಿಸ್ತಿದೆ. ನಮ್ಮ ಗಾಡೀಸೆಲ್ಲ ಬಂದ್ಬಿಟ್ಟಿದೆ. ಇವರೆಲ್ಲರೂ ತುಂಬ ಕಾಲ್ ಮಾಡಿದ್ದಾರೆ. ಅವ್ರೆ ಕೂಸಕ್ಕೆ ಎಲ್ಲ ಇಲ್ಲೇ ಕೂತವ್ರೆ, ಇಲ್ಲೇ ತಿಂತವ್ರೆ ಗೈಸ್. ನೋಡಿ ನೋಡಿ ನೋಡಿ, ಬನ್ನಿ 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 ನೋಡಿ ಗೆಳೆಯರೇ ಏನಾದ್ರು ಗೈಸ್. ಐ ಆಮ್ ರೆಡಿ. ಫ್ರೆಶ್ ಅಪ್ ಆಗಾಯಿತು. ಸೊ ಸ್ವಲ್ಪ ಒಣಗಲಿ ಅಂತ ಕುದಿಬಿಟ್ಟಿದ್ದೀನಿ. ಸೊ ಲೆಟ್ಸ್ ಗೋ. ಸೊ ಎಲ್ಲಿ ನೋಡ್ರಿ ಮಿರರ್ ಗೈಸ್. ಲೆಟ್ಸ್ ಗೋ ಗರ್ಲ್ಸ್. ಏನೋ ಮಾಡ್ತಿದ್ದೀವಿ ಅನ್ನೋ ಥರ ನೋಡ್ರಿ, ಏನೋ ಮಾಡ್ತಿದ್ದೀವಿ. ತುಂಬ ಜನ ಜೊತೆ ಬಂದಿದೆ ಪ್ರಾಬ್ಲಮ್. 3 ಜನಕ್ಕೆ ಒಂದು ಕಡೆ ಹೋಗಿ ಇಷ್ಟ, 3 ಜನಕ್ಕೆ ಹೋಗೋದೇ ಬೇಡ ಅಂತ. ಮಳೆ ಬರ್ತಿದೆ ಹನಿ ಆಗ್ತಿದೆ. ಹೋಗಿ ನಾನು ಅಂತೀನಿ ಎಲ್ಲ ರೈನ್ ಕೋಟ್ ಹಾಕೊಂಡು ಸುಮ್ಮನೆ ಸುತ್ತೋಣ. ವೇಸ್ಟ್ ಮಾಡೋದು ಎಷ್ಟು ಬೋರ್ ಆಗ್ತದೆ ಗೊತ್ತಾ. ನನಗೆ ನಿದ್ದೆ ಬರ್ತಿದೆ ಹೇಳ್ಬೇಕಂದ್ರೆ. ಡೇ ಎಲ್ಲ ವೇಸ್ಟ್ ಅನಿಸ್ತಿದ್ದಾರೆ. ಸದ್ಯ ನಾವೇನೋ ಯೂಸ್ ಮಾಡ್ಕೊಂಡ್ವಿ ಬಿಡಿ. ಏನೋ ಮಾಡೋಕ್ಕೋಗಿ ಏನೋ ಆಯ್ತು, ನಮಗೆ ಸಕ್ಸಸ್ ಆಯಿತು. ಅವರೆಲ್ಲ ಬಂದು ಸುಮ್ಮನೆ ಚಿಕನ್ ಮಾಡ್ಕೊಂಡು ತಿನ್ಕೊಂಡು ಕುತ್ಕೊಂಡು ನೋಡ್ತಾ ಇದ್ದಾರೆ ವ್ಯೂನ. ಮಳೆ ಬರ್ತಿದೆ ಅಂತಾರೆ. ನನಗೆ ಹೋಗೋಣ ಅನಿಸ್ತಿದೆ ಯಾಕೆಂದರೆ ಇಷ್ಟು ಊರು ಬಂದು ಸುಮ್ಮನೆ ಕುತ್ಕೊಳ್ಬೋದು. ನೀವು ಅಲ್ಲೇ ಬೆಂಗಳೂರಲ್ಲೇ ಎಲ್ಲಾದರೂ ರಿಸಾರ್ಟ್ನ ಬುಕ್ ಮಾಡ್ಕೊಂಡು ಕುತ್ಕೊಂಡು ಆಟೋ ಹೊಡಿಬೋದಾಗಿತ್ತು. ಫನ್ನು ಇಲ್ಲ, ಎಷ್ಟು ಬೋರ್ ಆಗ್ತಾಯಿದೆ ಗೊತ್ತಾ. ಸೊ ಅದಕ್ಕೆ ನಾವು ಆರಾಮಾಗೆಲ್ಲ ಕುತ್ಕೊಂಡು ಬೀಚ್ ಹತ್ರ ಜೊತೆ ನೋಡ್ಕೊಂಡು ಹೋಗ್ಬಿಟ್ಟು ಬರೋಣ ಅಂತ ನನ್ನ ಪ್ಲ್ಯಾನ್. ಎಲ್ಲರೂ ಹೋಗ್ತಿದ್ವಿ, ಇಲ್ಲ 1 by 1 ಬರ್ತಾ ಇದೆ. ಬೀಚ್ಗೆ ಹೋಗ್ತೀವಿ, ಹೋಗ್ಲಿ ಹೋಗ್ತೀವಿ. ಇದೆಲ್ಲ ಚಿಕ್ಕ ರೋಡ್ಸೇ. ಎಲ್ಲ ರೈನ್ ಕೋಟ್ ತೊಗೊಳ್ತಾ ಇದ್ದೀವಿ. 2 ಮಿಸ್ ಆಗ್ತಿತ್ತು. ನಮ್ಮ ಇಬ್ಬರಿಗೂ ಕೆಳಗಡೆ ನಾವು ಆಮೇಲೆ ಹಾಕ್ತಿದ್ವಿ. ಒನ್ ಅವರ್ ಹಾಕೊಳ್ಳೋಷ್ಟರಲ್ಲಿ ಇಲ್ಲೇ ಅರ್ಧ ನಮಗೆ ನಡೀತಾ ಇದೆ. ಸಖತ್ ಮಾತ್ರ ಏನು ಫನ್ ಗೊತ್ತಾ. ಎಲ್ಲ ಬೀಚಿಗೆ ಕ್ಲೋಸ್ ಆಗಿದೆ. ಇನ್ನೊಂದು ಬೀಚ್ ಹುಡ್ಕೊಂಡು ಹೋಗ್ತಿದ್ದೀವಿ. ಎಲ್ಲ ನೀರು ಫುಲ್ಲಿ ಕವರ್ ಹೋಗಿದೆ. ರೈಡರ್ ಥರ ಓಡ್ತಾ ಇದ್ದೀವಿ ಗೈಸ್. ಅಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಒಂಚೂರು ಬೇಗ ಬರಬೇಕಿತ್ತು. ನಾವು ನೋಡಿ ಯಾವಾಗ ಹಿಂಗೆ ಲೇಟ್ ಇಟ್ಕೊಂಡು ನೈಟ್ ಹೋಗಿದ್ವಿ. ಸೊ ಹೇಗೆ ಕಾಣಿಸ್ತಿದೆ ಅಂತ ತೋರಿಸ್ತೀವಿ ನೋಡಿ ನಮ್ಮ ಹತ್ರ. ಸೊ ಹೇಳಿದ್ವಲ್ಲ ತುಂಬ ಸೀರಿಯಸ್ಸಾಗಿ ನಡೀತಿದೆ ಸೀನ್ಸು. ಸೊ ಅದಕ್ಕೆ ತುಂಬ ಗಾಡ್ ಗೈಸ್ ಕಂಡಿದ್ದೀನಿ, ಏನೂ ಕಾಣಿಸ್ತಾ ಇಲ್ಲ ಗೈಸ್. ನನಗೆ ಗೊತ್ತಿಲ್ಲ ಜಸ್ಟಿಸ್ ಕೊಡ್ಬೋದಾ ಇಲ್ವ ಅಂತ. ಆದರೆ ಮಾತ್ರ ಜಸ್ಟ್ ನಾವು ಬೆಳಗ್ಗೆನೂ ಬರ್ತೀವಿ, ನೋ ಪ್ರಾಬ್ಲಮ್. ಇದು ಓಪನ್ ಇದೆ, ನಾವು ಅಟ್ಲೀಸ್ಟ್ ಜಸ್ಟ್ ಲೈಕ್ ವ್ಯೂನಾದರೂ ಎಂಜಾಯ್ ಮಾಡೋಕ್ಕಾದ್ರೂ ಬರ್ತೀವಿ. ಸೊ ಓಪನ್ ಇದೆಯಾ ಇಲ್ವೋ ಅಂತಲ್ಲ, ಅಟ್ಲೀಸ್ಟ್ ಅಲ್ಲಿ ಕುತ್ಕೊಂಡಿದ್ದಕ್ಕಿಂತನೂ ಬಂದು ತಿಳ್ಕೊಂಡ್ವಲ್ಲ. ಸೊ ಇಟ್ಸ್ ಫೈನ್. ಅಲ್ಲೆಲ್ಲ ಕ್ಲೋಸ್ ಇದೆ. ಸೊ ಇಲ್ಲೊಂದು ಕ್ಲಿಫ್ ಬೀಚ್ ಕ್ಲೋಸ್ ಇದೆ. ಸೊ ಇದೊಂದು ಓಪನ್ ಇದೆ. ಸೊ ಇಲ್ಲಿ ಬಂದು ನಾಳೆ ಮತ್ತೆ ನೋಡ್ಕೊಂಡು ಹೋಗ್ತೀವಿ. ಹೇಳ್ತಾ ಇದ್ದೀವಿ ಲಿಟ್ರಲ್ ಗೊತ್ತಿಲ್ಲ, ಬೈತರು ಬೈಲನ್ನು ಬೆಳೀತಾ ಇದ್ದೀವಿ ಗೈಸ್. ಕುಮಾರ್ ನನ್ನ ಕತ್ಲೆ ಕಾಣಿಸ್ತಿಲ್ಲ. ನಂದ ಮೆತ್ತಗೆ ಹೋಗುವ ಈ ಭಯ ಆಗ್ತೈತೆ ಗೈಸ್. ಭಯ ಆಗ್ತೈತೆ. ಸ್ಲೋ ಸ್ಲಿಪ್ ಆಗೋದ್ರೆ ಮೊದಲೇ ಡೇಂಜರ್. ಭಯ ಇಲ್ಲಿ ಭಯ ಆಗ್ತೈತೆ. ತೋರಿಸ್ತಾ ಇಲ್ಲ ಅದಕ್ಕೆ. ಮಸ್ತ ಕರ್ಕೊಂಡೇ ಬಂದ್ಬಿಟ್ರಲ್ಲ ಕೊನೆಗೂ. ಚಿಂದಿ ನಿಧಾನ ಬಾ. ಹೋಗ್ಬೇಡ್ರು, ಫುಲ್ ಮುಂದೆ ಹೋಗ್ಬೇಡ್ರು. ಅಲ್ಲೋಡ ಅಲ್ಲೆಲ್ಲ ಹೋಗಿದ್ದಾರೆ ಮಾ. ಎಲ್ಲಿ ಹೋಗಿದ್ದಾರೆ? ಓ ಮೈ ಗಾಡ್. ಲೆಟ್ಸ್ ಗೋ ಗೈಸ್. ಹೊಡಿದೆ ಹೊರಡಪ್ಪ ಹೋಗಿ. ಗೈಸ್ ಮಳೆ ನಿಂತೋಯ್ತು. ಈಗ ಮಳೆ ಬರ್ತಿತ್ತು. ಸೊ ಇವಾಗ ಹೋಗ್ತಿದ್ವಿ ವಾಪಸ್ಸು. ಸೊ ನಮಗೆ ಏನೂ ಕಾಣಿಸ್ತಿಲ್ಲ ಗೈಸ್. ನಿಮಗೆ ಇವಾಗ ಹೆಂಗೆ ಬಂದ್ವಿ ಅಂತ ನಮ್ಗೆ ಐಡಿಯಾ ಇಲ್ಲ. ಇವಾಗ ಹೋಗ್ತೀವಿ ಸೇಮ್ ಹೆಂಗೆ ಬಂದ್ವಿ ಹಂಗೆ ಹೋಗ್ತೀವಿ. ಸಕ್ಕತ್ ಬಂದಿತ್ತು. ಎಷ್ಟು ಸ್ಲಿಪ್ಪಿ ಇತ್ತು ಗೊತ್ತಾ ಗೈಸ್. ಆದರೂ ಹೆಂಗೂ ಮಾಡ್ಕೊಂಡು ಫನ್ ಮಾಡ್ಕೊಂಡು ಬಂದುಬಿಟ್ವಿ. ಸೊ ಯಾರೋ ಒಬ್ರು ಮುಂದೆ ಹೋಗ್ಬೇಕು ಟಾರ್ಚ್ ಬಿಟ್ಕೊಂಡು. ಸೊ ಟಾರ್ಚ್ ಬಿಟ್ಕೊಂಡು ಹೋಗ ಒಬ್ಬ ಮುಂದೆ. ಸೊ ಬೇಗ ಬಾರು. ಐ ನನ್ನ ಮುಖಕ್ಕೆಲ್ಲ ಬಿತ್ತಲ್ಲಿ.
ಯಾರು ಕಾಣಿಸ್ತಾನಿಲ್ಲ, ನಾನು ಒಬ್ಳೆ ಕಾಣಿಸ್ತಾ ಇದ್ದೆ. ಟಾರ್ಚ್ ಬಿಡ್ರಿ ಒಬ್ರು ಸ್ಟೆಪ್ಸ್ ಮೇಲೆ. ಎಲ್ಲೋ ಬಂದಿದ್ದು ನಾವು ಗೈಸ್, ಯಾರು ಕಾಣಿಸ್ತಾ ಇಲ್ಲ. ಹೆಂಗಿದೆ ಅಂತ ನೋಡಿ, ಈ ಥರ ಇದೆ ಈಗ ಸದ್ಯ. ಈ ಥರ ಹಿಂಗೆ ಇಟ್ಕೊಂಡು ಈ ಟಾರ್ಚ್ ಆನ್ ಮಾಡ್ರಿ ಯಾರು ಒಬ್ರು. ಗೈಸ್ ಅಪ್ಪ ನೋಡಿ ಗೈಸ್, ಯಾವ ಲೆವೆಲ್ಲಿಗಿದೆ ಸ್ಟೆಪ್ಸು. ಸ್ಲಿಪ್ ಆದ್ರೆ ಹಿಂಗೆ ಪಕ್ಕ ಏಟಾಗುತ್ತೆ ನನಗೆ ದೊಡ್ಡದಾಗೇನೆ. ಯಾರಿಗೊಬ್ರು ಟಾರ್ಚ್ ಆನ್ ಮಾಡಬೇಕು, ಇಲ್ಲಾಂದ್ರೆ ನೋಡಲ್ಲ ಪಪ್ಪ ಒಂದು ಹುಡುಗ ಬಿದ್ದ ಅನ್ಸುತ್ತಲ್ಲ. ಈ ಟಾರ್ಚ್ ಆನ್ ಮಾಡ್ಕೊಳ್ರು ಎಲ್ಲರೂ, ಬಿದ್ದೋಗ್ತೀರಾ. ಫೋಟೋಸ್ ತೊಗೊಳಕ್ಕೆ ಟ್ರೈ ಮಾಡಿದ್ವಿ ಗೈಸ್, ಚೆನ್ನಾಗಿ ಬರ್ತಿಲ್ಲ. ಸೊ ಅದಕ್ಕೆ ನಾನು ಅಂದ್ಕೊಂಡೆ ನಾಳೆ ಬೆಳಗ್ಗೆ ಬಂದೇ ಬರ್ತೀವಿ, ನಾವು ಮಿಸ್ ಮಾಡೋದು. ನೋಡ್ಕೊಳ್ಳಿ, ನಾವು ಬಂದೇ ಬರ್ತೀವಿ ಬೆಳಗ್ಗೆ. ಗೈಸ್ ಅದನ್ನು ತೊಗೊಂಡು ಹೋಗ್ತಿದ್ದೀವಿ. ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಅದೇ ತಾನೇ ನಾವು ತೊಗೊಳೋದು ಇವಾಗ. ಏ ಹಿಂದೆ ಒಂದು ಗಾಡಿ ಇದೆ. ಇವ್ರನ್ನ ಅವಾಗಲೇ ಕಲ್ಸ್ಬಿಟ್ಟಿದ್ವಿ ನಾವು ಊಟ ತಗೋ ಬರ್ತೀವಿ ಅಂತ. ಸೊ ಎಲ್ಲ ಮುಂದೆ ನಿಲ್ಲಿಸಿ ಬಾಕ್ಲು ಓಪನ್ ಮಾಡ್ಕೊಂಡದ್ದು. ಎಲ್ಲಿದೆ ಏ ನಮ್ಮ ಡಿಕ್ಕಿ ಏನಿದ್ದಲ್ಲ ಅಪ್ಪ ಹೊಡಿತಪ್ಪ ಕಾಲು. ಅಯ್ಯೋ ಫೋನ್ ನೋಡ್ಕೊಂಡು ಮಾಡ್ತೀರಿ ಹಿಂಗೆ. ಏ ಮೇಲೋಗೋಣ ಬನ್ನಿ ಎಲ್ಲ. ಕುಶನ್ ಓ ಇಲ್ಲಿ ಏನೋ ನಡೀತಿದೆ. ಸಮಥಿಂಗ್ ಯಾರಿಗೋ ಟೆಕ್ಸ್ಟ್ ನೀಡ್ತಾ ಇದೆ. ಸಾರಿ ಕಣೆ. ರೂಮಿಗೆ ಬಂದು ನಮ್ಮ ರೂಮಿಗೆ ಬಂದು ನೆಮ್ಮದಿ ಇನ್ನೊಂದ್ರಲ್ಲಿ ಗೈಸ್. ಅಷ್ಟು ರಿಲ್ಯಾಕ್ಸ್ ಆಗ್ತದೆ ಗೈಸ್. ನಾನು 12:02 ಆಗಿದೆ. ಇಷ್ಟೊತ್ತು ಚೆನ್ನಾಗಿ ಚಿಟ್ ಮಾಡಿದ್ವಿ. ಇವಾಗ ಮಲ್ಕೊಳ್ಳೋಣ. ನಾಳೆ ಬೆಳಗ್ಗೆ ಮಳೆ ಬರ್ತಿದೆ. ಸೊ ನಾವು 4 ಗಂಟೆಗೆ ಹೋಗಿ ಬೀಚಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರೆ ವೆದರ್ ಹೆಂಗಿದ್ರು 4 ಗಂಟೆಗೂ ಸೇಮ್, 8 o'clockಗೂ ಸೇಮ್. ಸೊ ಯಾವಾಗ ಹೇಳ್ತೀವಿ ಅವಾಗ ಬೀಚಿಗೆ ಹೋಗಿ ಒಂದು ಶೂಟ್ ಮಾಡಿಕೊಂಡು ಬಂದು ಆಮೇಲೆ ಎಲ್ಲಿ ಹೋಗೋದು ಅಂತ ಹೇಳ್ತೀವಿ. ಬಿಕಾಸ್ ಆಫ್ ವೆದರ್ ಎವ್ರಿಥಿಂಗ್ ಇಸ್ ಸಾಕು. ಬಟ್ ಸ್ಟಿಲ್ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ದೀವಲ್ಲ, ಚೆನ್ನಾಗಿ ಮಾತಾಡ್ಕೊಂಡು 5 ವರ್ಷದಿಂದ ಸ್ಟೋರೀಸ್ ಎಲ್ಲ ಮಾತಾಡ್ಕೊಂಡು ಕೂತ್ಕೊಂಡಿದ್ದೀವಿ ಅಷ್ಟೇ. ಸೊ ಗೈಸ್, ಈ ವ್ಲಾಗ್ ಮೇಲೆ ಎಂಡ್ ಮಾಡ್ತೀನಿ. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಬಾಯ್.